ಎಲ್ಲರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. 2027ರಲ್ಲಿ ಏನು ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು GPSTR 15,000 ಪೋಸ್ಟ್ಗೆ, ಅದರ ಒಂದು ಕಾನೂನಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲವೊಂದು ವಾದ್ಯಗಳು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿಲ್ಲ. ಸೊ ಈ ಮ್ಯಾರಿಡ್ ವುಮೆನ್ ಕೇಸ್ ಅಂತ ಏನು ಆರಂಭ ಆಯಿತು, ಅದಕ್ಕೆ ಇನ್ನೂ ಕೂಡ ಒಂದು ಅಂತ್ಯ ಸಿಕ್ಕಿಲ್ಲ. ಅಂದರೆ ಇನ್ನೂ ಕೂಡ ಪೂರ್ಣ ವಿರಾಮವನ್ನು ಹಾಕಿಲ್ಲ. ಇನ್ನೂ ಒಂದಷ್ಟು ಜನ ಆಯ್ಕೆಯಾದರೂ ಕೂಡ ಸೊ ಅವರು ಆದೇಶದ ಪ್ರತಿಯನ್ನು ಪಡ್ಕೊಂಡು ಸರ್ವೀಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದೊಂದು ದೊಡ್ಡ ಸಮಸ್ಯೆಯಾಗಿ ಇನ್ನೂ ಕೂಡ ಉಳ್ಕೊಂಡಿದೆ ಈಗ ಕೆಲವೊಂದಷ್ಟು ಅಭ್ಯರ್ಥಿಗಳದು. ಆ್ಯಂಡ್ ಇವತ್ತು 11 ಗಂಟೆಯ ನಂತರದಲ್ಲಿ ಈ ಮ್ಯಾರಿಡ್ ವುಮೆನ್ ಕೇಸ್ಗೆ ಸಂಬಂಧಪಟ್ಟಂಥ ಹಿಯರಿಂಗ್ ಆ್ಯಂಡ್ ಜಡ್ಜ್ಮೆಂಟು ಸೊ ಕೋರ್ಟಿಂದ ಬರಬೇಕಾಗಿದೆ. ಹಾಗಾಗಿ ಸೊ ಇದು ಕಳೆದ ದಿನಗಳಲ್ಲಿ ಅಂದರೆ ಪ್ರೀವಿಯಸ್ ಮಂತ್ಸಲ್ಲೇ ಆ್ಯಕ್ಚುಲ್ ಆಗಿ ಇದರ ಒಂದು ವಿಚಾರಣೆ ಕ್ಲಿಯರ್ ಆಗಿ ಸೊ ಜಡ್ಜ್ಮೆಂಟ್ ಕಾಪಿ ಹೊರಗಡೆ ಬರಬೇಕಿತ್ತು, ಅದು ಫೇವರ್ ಆಗಿ ಅಭ್ಯರ್ಥಿಗಳ ಪರವಾಗಿ. ಏಕೆಂದರೆ ಸತತ ನಿರಂತರವಾಗಿ 3 ಬಾರಿಯೂ ಕೂಡ ರಾಜ್ಯ ಸರ್ಕಾರ ಏನು ಒಬ್ಬ ಅಡ್ವೊಕೇಟನ್ನ ನೇಮಕ ಮಾಡಿತ್ತು, ಅವರು ಗೈರಾಗಿದ್ದರು. ಅಂದರೆ ಆ 3 ದಿನಾಂಕಗಳಲ್ಲೂ ಕೂಡ ಅವರು ಅಬ್ಸೆಂಟ್ ಆಗಿದ್ದರು. ಹಾಗಾಗಿ ಅದು ಹಿಯರಿಂಗ್ ಕೇಸ್ ಮುಂದೆ ಬರ್ತಾ ಹೋಗ್ತಾ ಇತ್ತು. ಆ್ಯಂಡ್ ಇವತ್ತು ಕತೆ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾವು ಹೇಳೋದಿಷ್ಟೇ, ಸಾಧ್ಯವಾದಷ್ಟು ಬೇಗ ಅದು ಏನು ಇಶ್ಯೂಸ್ ಇದೆಯೋ ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಬೇಕು. ಪಾಪ ಅಭ್ಯರ್ಥಿಗಳಿಗೆ ಜಸ್ಟಿಸ್ ಪ್ರೊವೈಡ್ ಆಗಬೇಕು, ಅವರಿಗೆ ಫೇವರ್ ಆಗಿ ಕೋರ್ಟು ಜಡ್ಜ್ಮೆಂಟನ್ನು ಪಾಸ್ ಮಾಡಲಿ ಅಂತಕ್ಕಂಥದ್ದು ಇದು ನಮ್ಮ ಹಾರೈಕೆ ಮತ್ತು ಉದ್ದೇಶವೂ ಕೂಡ ಹೌದು. ಯಾಕೆಂದರೆ ಯಾವುದೇ ಒಂದು ಹೊಸ ರಿಕ್ರೂಟ್ಮೆಂಟನ್ನು ಮಾಡಬೇಕು ಅಂತಂದರೆ ಈಗಾಗಲೇ ಮಾಡಿರ್ತಕ್ಕಂಥ ರಿಕ್ರೂಟ್ಮೆಂಟಲ್ಲಿ ಯಾವುದೇ ರೀತಿಯ ಲೀಗಲ್ ಇಶ್ಯೂಸ್ ಇರಬಾರ್ದು. ಸೊ ಅದನ್ನೇ ಸುಮ್ಮನೆ ಮಾಡಿಕೊಂಡು ಮತ್ತೆ ಹೊಸ ನೇಮಕಾತಿ ಮಾಡಿಕೊಂಡು ಇನ್ನು ಮತ್ತೆ ಅಲ್ಲೂ ಇಶ್ಯೂಸ್ ಕ್ರಿಯೇಟ್ ಮಾಡಿಕೊಂಡು ಅಭ್ಯರ್ಥಿಗಳ ಭವಿಷ್ಯ ಜೊತೆ ಆಟ ಆಡೋದೇ ಆದರೆ ಇವರು ರಿಕ್ರೂಟ್ಮೆಂಟನ್ನು ಮಾಡೋದೇ ವ್ಯರ್ಥ ಅಂತಕ್ಕಂಥದ್ದು ನನ್ನ ಭಾವನೆ. ಅವ್ರು ಹೇಗೋ ಜೀವನ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಸುಮ್ಮನೆ ಹಿಂಗೆಲ್ಲ ಮಾಡ್ತೀವಿ ಶೀಘ್ರ ಅದು ಇದು ಹಾಗೆ ಹೀಗೆ ಎಲ್ಲ ಹೇಳಿ ಅವ್ರಿಗೆ ಹಾಸ್ಯ ಹುಟ್ಟಿಸಿ ಅವರ ಫ್ಯೂಚರ್ ಜೊತೆ ಆಟ ಆಡಿ, ಏಕೆಂದರೆ ಅವ್ರದ್ದೇ ಆದಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಪಾಪ ಮನೆ ಮಠ ಬಿಟ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಅವರು ಓದಲಿಕ್ಕೆ ಆರಂಭ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ, ಬಟ್ ವಿಷನ್ ಇರೋರಂತೂ ನಾವು ತಗೋತೀವಿ, ಸೊ ಕೆಲಸವನ್ನು ಸರ್ವಿಸ್ ಮಾಡ್ತೀವಿ ಅಂತಕ್ಕಂಥ ಕಮಿಟ್ಮೆಂಟ್ ಇರೋರಂತೂ ಯಾವುದೇ ಕಾರಣಕ್ಕೂ ಐ ಥಿಂಕ್ ಡೈವರ್ಟ್ ಆಗದೆ ಯಾವುದೇ ಕಡೆಗೂ ಸೊ ಅವ್ರು ಹೇಗೆ ಓದಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಏಕೆಂದರೆ ಅವ್ರು ಯಾರ ಜೊತೆನೂ ಕೂಡ ಈ ರೀತಿಯಾಗಿ ಪ್ಲೇ ಮಾಡಬಾರ್ದು ಅವ್ರ ಲೈಫ್ ಜೊತೆ. ನೋಡಿ, ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ, ಅಲ್ಲೊಂದು ಕೋರ್ಟ್ ಕಾಪಿ ಇದೆ. ಆ್ಯಂಡ್ ಥ್ರೂ ಫಿಸಿಕಲ್ ಹಿಯರಿಂಗ್ ವಿಡಿಯೋ ಕಾನ್ಫರೆನ್ಸ್ ಆಪ್ಷನಲ್ ಅಂತ ಇದೆ, ಕೆಳಗಡೆ ಫಾರ್ ಪ್ರೊನೌನ್ಸ್ಮೆಂಟ್ ಆಫ್ ಆರ್ಡರ್ಸ್ ಅಂತ ಇದೆ ನೋಡಿ. ಅಲ್ಲಿ 1 2 3 ಅಂತ ಅಂದ್ಬಿಟ್ಟು ಒಂದೊಂದು ನಂಬರ್ಸ್ ಬರುತ್ತೆ. ಅದು ಕಾಪೀಸ್ಗೆಲ್ಲ ಶ್ರೀಮತಿ ಪ್ರಿಯಾಂಕ ಎಸ್ ಅಂತ ಇದೆ, ಇನ್ನು 2ರಲ್ಲಿ ಬಂದು ಶ್ರೀಮತಿ ಪೃಥ್ವೀಶ್ ಅಂತ ಇದೆ, ಆ್ಯಂಡ್ 3ನೇದು ಬಂದು ಶ್ರೀ MS ಭಗವತ್ ಅಂತ ಸೀನಿಯರ್ ಅಡ್ವೊಕೇಟ್ ಫಾರ್ ಮಿಸ್ಟರ್ ಭಗತ್ ಅಸಿಸ್ಟ್ ಅಂತ ಇದೆ ಇಲ್ಲಿ. ಹಾಗಾಗಿ ಸೊ ನೋಡಬೇಕು, 11 ಗಂಟೆ ನಂತರದಲ್ಲಿ ಇವತ್ತು ಕಂಪ್ಲೀಟ್ ಆಗ್ಬಿಡ್ಬೇಕಿದು. ಮತ್ತೆ ಮುಂದೆ ಹೋಗೋದು ಪಾಪ. ಈಗ ನೋಡಿ, ಈಗ ಎಷ್ಟು ವರ್ಷಗಳು ಅವ್ರ ಸರ್ವಿಸ್ ಆಗ್ತಾಯಿತ್ತು, ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಹಾಗಾಗಿ ಪಾಪ ಅವರ ಸರ್ವಿಸ್ಗೆ ಈಗ ಅವರ ವೇತನವೂ ಕೂಡ ಕಳ್ಕೊಂಡಂಗೆ. ಅವರು ಒಂದು ಕಡೆ ಸರ್ವಿಸ್ ಸಿಗಲಿಲ್ಲ, ಅವ್ರಿಗೆ ಮತ್ತೊಂದು ಕಡೆ ವೇತನವನ್ನು ಕಳ್ಕೊಂಡಂಗೆ. ಇದು ಯಾವ ಹಣೆ ಬರೋದು, ಆಯ್ಕೆಯಾಗಿ ಇನ್ನೂ ಕೂಡ ಸಮಸ್ಯೆಯನ್ನು ಫೇಸ್ ಮಾಡ್ತಾಯಿದ್ದಾರೆ ಅಂತಂದರೆ. ಹಾಗಾಗಿ ಇವೆಲ್ಲವೂ ಕೂಡ ಬೇಗ ಆಗಿಬಿಡಿ ಅಂತಕ್ಕಂಥ ನಮ್ಮ ಉದ್ದೇಶ. ಸೊ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ 11 ಗಂಟೆ ನಂತರದಲ್ಲಿ. ಅದು ಬಂತು ಅಂತಂದರೆ ಸೊ ಅಗೇನ್ ನಮ್ಮ ವಾಹಿನಿಯಿಂದ ಮತ್ತೆ ನಿಮಗೆ ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ವಿಶೇಷವಾಗಿ ಯಾರು ಈ ವ್ಯಾಜ್ಯಕ್ಕೆ ಸಿಕ್ಕಾಕೊಂಡಿದ್ದೀರೋ ಅವರಿಗೆ ಒಂದು ಜಸ್ಟಿಸ್ ಪ್ರೊವೈಡ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.